ಶಾಶ್ವತ ಅಲ್ಲ ಎಲ್ಲರೂ, ಅದೆಲ್ಲ ಬಿಡಿ. ದೇವೇಗೌಡರು ಅನುಭವಿಸಿರೋ ಕಷ್ಟನ ದೇವೇಗೌಡರು ಕಷ್ಟ ಅನುಭವಿಸಿರೋದನ್ನ ನಾವ್ಯಾರು ಅನುಭವಿಸಿಲ್ಲ. ಅದರಿಂದ ನಾನು ಹೇಳೋದಿಷ್ಟೇ, ನೀವೆಲ್ಲ ಇವತ್ತು ದೇವೇಗೌಡರು ನಾನೇ ನನ್ನ ಜೀವಿತ ಅವಧಿನಲ್ಲಿ ದತ್ತನ್ನು ಶಾಸಕರು ಮಾಡಬೇಕು ಅನ್ನೋದು ಅವ್ರಿಗಿದೆ. ಅವ್ರು ನಾನೇ ಅರ್ಜಿ ಹಾಕೋದಕ್ಕೆ 18ನೇ ತಾರೀಕು ಅದೇನೇ ಕಷ್ಟ ಆಗಲಿ ನಾನೇ ಹೆಲಿಕಾಪ್ಟರ್ ಬರ್ತೀನಿ ಅಂತ ಹೇಳಿದ್ದಾರೆ. 18ನೇ ತಾರೀಕು ನೀವೆಲ್ಲ ದಯಮಾಡಿ ಬೇರೆ ಥರ ಯಾವುದೇ ದಾರಿ ತಪ್ಪಿಸ್ಬೇಡಿ, ದಾರಿ ತಪ್ಪಿಸಕ್ಕೆ ಹೋಗಬೇಡಿ. ಆ ದಾರಿ ತಪ್ಪಿಸೋದ್ರಿಂದ ನಮ್ಮ ಜನಕ್ಕೆ ನೋವಾಗುತ್ತೆ, ಮತ್ತೆ ನೋವು ಅನುಭವಿಸ್ಬೇಕಾಗುತ್ತೆ, ಅದನ್ನು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆ ಪಶ್ಚಾತ್ತಾಪ ಪಡೋದಕ್ಕೆ ಅವಕಾಶ ಬೇಡ. ಅದನ್ನ ನಿಮ್ಮದೇ ಪಕ್ಷ ನೀವು ಬೆಳೆಸಿರೋದು ಕುಮಾರಣ್ಣನಿಗೆ ಬಲಬುದ್ಧಿವೆ. ದೇವೇಗೌಡರು ಹೆಂಗೆ 50 ವರ್ಷ ನೀವು ದೇವೇಗೌಡರ ಜೊತೆ ಇದ್ರೆ ಅದೇ ರೀತಿ ಕುಮಾರಣ್ಣ ಜೊತೆ ಇದ್ದು ನೀವು ಕುಮಾರಣ್ಣಂಗೆ ನೀವು ಬಲಭುಜವಾಗಿರಬೇಕು. ಅವರು 50 ವರ್ಷದ ಆಡಳಿತಕ್ಕೆ ಯಾರೇನು ಆಗಲ್ಲ. ನೀವು ದಯಮಾಡಿ ಯಾರ ಹೆಸರನ್ನ ಇಲ್ಲಿ ಎತ್ತಕ್ಕೆ ಹೋಗಬಾರ್ದು. ಒಂದು ನಿರ್ಣಯ, ಒಂದು ಸಾಲಿನ ನಿರ್ಣಯ ಇಷ್ಟೇ ಇರಬೇಕು. ದೇವೇಗೌಡರು ಏನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ನಿರ್ಣಯಕ್ಕೆ ಬದ್ಧರಾಗಬೇಕು ಅಂತೇಳಿ ಸರ್ವಾನುಮತದಿಂದ ನಿರ್ಣಯ ಮಾಡಬೇಕಾಗ್ತದೆ. ಬಾಕಿ ಏನೇ ವಿಷಯ, ದೇವೇಗೌಡರು ಇದ್ದಾರೆ, ಪ್ರಜ್ವಲ್ ರೇವಣ್ಣ ಇದ್ದಾರೆ, ನಾನು ಜೊತೆಗೆ ಇರ್ತೀನಿ ಸತ್ತವಲ್ಲಿ, ಏನು ಹೆದರಬೇಕಾಗಿಲ್ಲ. ಇಷ್ಟು ಹೇಳಿ ನಾನು ಇವತ್ತು ಒಂದು ಸಾಲಿನ ನಿರ್ಣಯ ಆಗಬೇಕು. ದೇವೇಗೌಡರು 18ನೇ ತಾರೀಕು ಅವರೇ ಬರ್ತಾರೆ. ಅವ್ರನ್ನ ಇವತ್ತು ಸಣ್ಣ ಪುಟ್ಟ 60 ದಿನ ಬಿಟ್ಟಾಕಿ ಎಂತೆಂಥ ಘಟನೆಗಳು ನಡೆದವು ನೋಡಿ. ಇದು ಒಂದು ಕೈಗಟ್ಟೆ ಮರಬೇಕು ನಾವೆಲ್ಲ ಕಾರ್ಯಕರ್ತರು. ಕುಮಾರಣ್ಣರಿಗೆ ಬಲಬುದ್ಧಿವೆ. ದೇವೇಗೌಡರು ಹೆಂಗೆ 50 ವರ್ಷ ನೀವು ದೇವೇಗೌಡರ ಜೊತೆ ಇದ್ರೆ ಅದೇ ರೀತಿ ಕುಮಾರಣ್ಣ ಜೊತೆ ಇದ್ದು ನೀವು ಕುಮಾರಣ್ಣಂಗೆ ನೀವು ಬಲಭುಜವಾಗಿರಬೇಕು. ಅವರು 50 ವರ್ಷದ ಆಡಳಿತಕ್ಕೆ ಯಾರೇನು ಆಗಲ್ಲ. ನೀವು ದಯಮಾಡಿ ಯಾರ ಹೆಸರನ್ನ ಇಲ್ಲಿ ಎತ್ತಕ್ಕೆ ಹೋಗಬಾರ್ದು. ಒಂದು ನಿರ್ಣಯ, ಒಂದು ಸಾಲಿನ ನಿರ್ಣಯ ಇಷ್ಟೇ ಇರಬೇಕು. ದೇವೇಗೌಡರು ಏನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ನಿರ್ಣಯಕ್ಕೆ ಬದ್ಧರಾಗಬೇಕು ಅಂತ ಹೇಳಿ ಸರ್ವಾನುಮತದಿಂದ ನಿರ್ಣಯ ಮಾಡಬೇಕಾಗ್ತದೆ. ನಾನು ಎಲ್ಲ ಭಗವಂತ ಒಳ್ಳೇದು ಮಾಡಿ ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಮೇಷ್ಟ್ರಿಗೆ ಹೇಳಿದ್ವಿ, ಆದ್ರೆ ಶಿಷ್ಯಂದ್ರ ಪಾಠ ಕೇಳಲ್ಲ, ಮೇಷ್ಟ್ರ ಪಾಠ ನೀನ್ ಕೇಳು ಅಂತ ನಮ್ಗೆ ಹಾಗೆ ಪೂರ್ವದಿಂದ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಿದ್ದೇನೆ.